ಕೋಲಾರದಲ್ಲಿ ಟಿಕೆಟ್ ಜಟಾಪಟಿಗೆ ಇವತ್ತಾದರೂ ಬ್ರೇಕ್ ಬೀಳುತ್ತಾ ಅಂತ ಒಂದು ಪ್ರಶ್ನೆ ಇಲ್ಲಿ ಕಾಡ್ತಾ ಇದೆ. ಇಬ್ಬರ ಜಗಳದಲ್ಲಿ ಮೂರನೇವ್ರಿಗೆ ಯಾರಿಗಾದರೂ ಲಾಭ ಆಗಿಬಿಡುತ್ತಾ ಇಲ್ಲಿ ಅಂತ ಒಳ ಜಗಳ ಇದೆ. ಮುನಿಯಪ್ಪ ಕಡೆಯವ್ರಿಗೆ ಕೊಡಬೇಕು ಅಂತ ಕೆಲವರು, ಕೊಡಲೇಬಾರ್ದು, ಕೊಟ್ಟರೆ ರಾಜೀನಾಮೆ ಕೊಟ್ಬಿಡ್ತೀವಿ ಅಂತ 4-5 ಜನ ಶಾಸಕರು ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ಇದೇನಪ್ಪ ರಾಜೀನಾಮೆವರೆಗೂ ಬಂದ್ಬಿಡ್ತಾ ಈ ವಿಚಾರ. ಮುನಿಯಪ್ಪ ಅಳಿಯನಿಗೆ ಈ ಒಳ ಜಗಳದ ಕಾರಣದಿಂದಾಗಿ ಟಿಕೆಟ್ ಏನಾದರೂ ಮಿಸ್ ಆಗುತ್ತಾ? ಎಲ್ಲಿ ಹನುಮಂತಯ್ಯ ಅವ್ರಿಗೂ ಮಿಸ್ ಆಗುತ್ತಾ ಕಾಂಗ್ರೆಸ್ನ ಟಿಕೆಟ್? ಹನುಮಂತಯ್ಯ ಅವ್ರಿಗೂ ಬೇಡ, ಈಗ ಹನುಮಂತಯ್ಯ ಅವ್ರಿಗೆ ಕೊಡಿ ಅಂತ ಒಂದು ಬಣ ಹೇಳ್ತಾ ಇದೆ. ಅಲ್ಲಿ ಮುನಿಯಪ್ಪ ಅವರು ಕೊಡಿ ಅಂತ ಮುನಿಯಪ್ಪ ಸ್ಟ್ರಾಂಗ್ ಆಗಿ ಹೈಕಮಾಂಡ್ ಲೆವೆಲಲ್ಲಿ ಅವರು ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ. ಇದರ ಮಧ್ಯೆ ಹನುಮಂತಯ್ಯ ಅವ್ರಿಗೂ ಬೇಡ, ಮುನಿಯಪ್ಪ ಅವ್ರ ಅಳಿಯನಿಗೂ ಬೇಡ ಅಂಥೇಳಿ ಇನ್ಯಾರಾದರೂ ಬಂದುಬಿಡ್ತಾರಾ ಅಂತ ಒಂದು ಪ್ರಶ್ನೆ ಇದೆ. ಬಲಗೈ ಸಮುದಾಯದಲ್ಲಿ ಯಾರಿಗೆ ಮಣೆ ಹಾಕುತ್ತೆ ಹೈಕಮಾಂಡ್? ಕೋಲಾರ ಜಿಲ್ಲೆಯಲ್ಲಿ 3.75 ಲಕ್ಷ 3.75 ಲಕ್ಷ 3.25 ಲಕ್ಷದಷ್ಟು ಬಲಗೈ ಸಮುದಾಯದ ಮತಗಳಿವೆ. ನಾರಾಯಣಸ್ವಾಮಿ ಅವರಿಗೆ ಸಿಗುತ್ತಾ? ಮುದ್ದು ಗಂಗಾಧರ್ ಅವರಿಗೆ ಸಿಕ್ಕಿಬಿಡುತ್ತಾ ಟಿಕೆಟು? ಅಥವಾ ಹೈಕಮಾಂಡ್ ಯಾವ ನಿರ್ಧಾರ ತೆಗೆದುಕೊಳ್ಳುತ್ತೆ ಎನ್ನೋದೇ ಇಲ್ಲಿ ಕುತೂಹಲ ಮೂಡಿಸ್ತಾ ಇರ್ತಕ್ಕಂಥ ವಿಷಯ. ನೋಡಿ, ಈಗ ನಿನ್ನೆಲ್ಲ ಬಹಳ ಜಟಾಪಟಿ ಆಗ್ತಾ ಇತ್ತು. ಇಲ್ಲಿ ಕೋಲಾರ ಅಂತ ಬಂದರೆ ಕೋಲಾರ ಕಾಂಗ್ರೆಸ್ ಅಂದರೆ ಸಾಕು, ರಮೇಶ್ ಕುಮಾರ್ ಅವರು ಹಾಗೂ ಮುನಿಯಪ್ಪ ಅವರ ಬಣಜಗಳ ಅಂತ ನಾವು ಬಿಡಿಸಿ ಹೇಳ್ತಕ್ಕಂಥ ಅವಶ್ಯಕತೆ ಇಲ್ಲ. ಇವತ್ತಿಂದಲ್ಲ, ಕಾಲದಿಂದನೂ ಕೂಡ ಒಂದು ಕಡೆ ರಮೇಶ್ ಕುಮಾರ್ ಅವರು, ಒಂದು ಕಡೆ ಮುನಿಯಪ್ಪನವರು ಎಷ್ಟೋ ಬಾರಿ ಪರಸ್ಪರರನ್ನ ಸೋಲ್ಸೋಕ್ಕೂ ಟ್ರೈ ಮಾಡಿದ್ದಾರೆ ಅಂತ ಕೂಡ ಮಾತುಗಳಿದೆ. ಆ ಮಟ್ಟದ ಒಂದು ಕೋಪ, ಒಂದು ಅಸಹನೆ ಆ ಭಾಗದಲ್ಲಿದೆ. ಇದೀಗ ಮುನಿಯಪ್ಪ ಅವರ ಅಳಿಯನಿಗೆ ಟಿಕೆಟ್ ಕೊಡೋದಾದರೆ ನಾವೆಲ್ಲ ಶಾಸಕರಾಗಿರೋದೇ ಇಲ್ಲ. MLCಗಳು ಹೇಳಿದ್ರು, MLA ಕೂಡ ಹೇಳಿದ್ರು, ಜೊತೆಗೆ ಮಿನಿಸ್ಟ್ರು ಕೂಡ ಹೇಳಿಬಿಟ್ರು ಸುಧಾಕರ್ ಅವರು, ನಾವು ರಾಜೀನಾಮೆ ಕೊಟ್ಬಿಡ್ತೀವಿ ಅಂತ ಹೇಳಿ. ಸೊ ಹಾಗಿದ್ದಾಗ ಈ ಟಿಕೆಟ್ ಜಟಾಪಟಿಗೆ ಹೈಕಮಾಂಡ್ ಅಥವಾ ರಾಜ್ಯ ನಾಯಕರು ಯಾವ ರೀತಿಯ ಸೂತ್ರವನ್ನು ಕಂಡುಕೊಳ್ತಾರೆ? ಇದು ಕುತೂಹಲ ಮೂಡಿಸ್ತಾ ಇದೆ. ನಿನ್ನೆಲ್ಲ ರಾಜೀನಾಮೆ ಪತ್ರವನ್ನು ತೋರಿಸಿದ್ರಲ್ಲ, ಆ ದೃಶ್ಯ ನೀವಿಲ್ಲಿ ನೋಡ್ತಾ ಇದ್ದೀರಾ. ರಾಜೀನಾಮೆ ಪತ್ರವನ್ನು ತೋರಿಸ್ತಾ ಇದ್ರು. ನಾವೆಲ್ಲ ಪಾರ್ಟಿ ಅಂದರೆ ನಾವಿಲ್ಲಿ ಈಗ ನಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಬಿಡ್ತೀವಿ, ನಾವೇನು ರಾಜಕೀಯದಿಂದನೇ ಜೀವನ ಮಾಡಬೇಕು ಅಂತ ಏನಿಲ್ಲ, ಈ ಮಾತು ಕೂಡ ಕೇಳಿ ಬಂತು ನಿನ್ನೆ. ಸೊ ಈಗ ಮುನಿಯಪ್ಪನವ್ರ ಕಡೆಯವ್ರಿಗೂ ಇಲ್ಲ, ಹನುಮಂತಯ್ಯ ಅವ್ರಿಗೂ ಇಲ್ಲ, ಅಂದರೆ ರಮೇಶ್ ಕುಮಾರ್ ಅವ್ರ ಕಡೆಗೂ ಇಲ್ಲ, ಅಥವಾ ಹನುಮಂತಯ್ಯ ಅವ್ರ ಕಡೆಗೂ ಇಲ್ಲ, ಅಥವಾ ಎರಡು ಬಣಗಳ ಕಡೆಗೆ ಯಾರಿಗೂ ಟಿಕೆಟ್ ಕೊಡಲ್ಲ ಎನ್ನುವ ಒಂದು ಲೆಕ್ಕಾಚಾರಕ್ಕೇನಾದರೂ ಹೈಕಮಾಂಡ್ ಬರುತ್ತಾ ನೋಡಬೇಕು.